ನೀವು ವೃಶ್ಚಿಕ ರಾಶಿಯವರಾಗಿದ್ರೆ ನಿಮಗೆ ಒಂದು ಅತ್ಯಂತ ಇಂಪಾರ್ಟೆಂಟ್ ಬಹಳ ಪ್ರಮುಖವಾದ ಅಪ್ಡೇಟ್ ಇದೆ. ಅದೇ ಶುಕ್ರ ಗ್ರಹದ ನೀಚತ್ವ ಸ್ಥಿತಿ ಅಂತ. ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ನಿಮಗೊಂದು ಸಮಸ್ಯೆ ಇದೆ. ಅಂದರೆ ಶುಕ್ರ ನೀಚತ್ವದಿಂದಾಗಿ ಒಂದಿಷ್ಟು ಸಮಸ್ಯೆ ಇದೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರ ಬಗ್ಗೆ ಗಮನಿಸಬೇಕು, ತಿಳಿದುಕೊಳ್ಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಯೂಟ್ಯೂಬ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಡ ನೋಡ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೋ ಅಥವಾ ಇನ್ಸ್ಟಾಗ್ರಾಮಲ್ಲೋ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ಓಂ ಶುಕ್ರಾಯ ನಮಃ ಅಂತ ಕಮೆಂಟ್ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಶುಕ್ರ ಗ್ರಹ ಅಂದರೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಸಪ್ತಮಾಧಿಪತಿ, ವ್ಯಯಾಧಿಪತಿಯಾದ ಶುಕ್ರ ಗ್ರಹ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಲಾಭ ಸ್ಥಾನದಲ್ಲಿ, ಆದರೆ ನೀಚ ಸ್ಥಾನದಲ್ಲಿ. ಯಾಕೆಂದರೆ ಕನ್ಯಾ ರಾಶಿ ಶುಕ್ರನಿಗೆ ನೀಚ ಸ್ಥಾನ, ನೀಚ ಸ್ಥಿತಿಯಲ್ಲಿ ಇರಲಿದ್ದಾನೆ. ಇಲ್ಲಿ ಬಹಳ ಪ್ರಮುಖವಾದಂತಹ ಎಚ್ಚರಿಕೆಗಳಿದೆ ವೃಶ್ಚಿಕ ರಾಶಿಯವರಿಗೆ. ನಿಮ್ಮನ್ನು ಹೆದರಿಸಲಿಕ್ಕಂತೂ ವಿಡಿಯೋ ಮಾಡ್ತಾ ಇಲ್ಲ, ನಿಮ್ಮನ್ನು ಎಚ್ಚರಿಸಲಿಕ್ಕೆ, ಮೋಸ ಹೋಗಬೇಡಿ ಅಂತ ಹೇಳಲಿಕ್ಕೆ ಮಾತ್ರ ವಿಡಿಯೋ ಮಾಡ್ತಾ ಇರುವಂಥದ್ದು, ಗೊತ್ತಾಯ್ತಲ್ವಾ? ನೋಡಿ, ಶುಕ್ರ ಗ್ರಹ ನಿಮಗೆ ಸಪ್ತಮಾಧಿಪತಿಯಾಗಿ ಲಾಭದಲ್ಲಿ ನೀಚ ಸ್ಥಿತಿ ಅಂತಂದ್ರೆ ಅರ್ಥ ಏನು ಗೊತ್ತಾ? ನೀವು ಅವಿವಾಹಿತ ವೃಶ್ಚಿಕ ರಾಶಿಯವರಾಗಿದ್ದರೆ ಒಳ್ಳೆ ಸಂಬಂಧ ಬಂದ್ಬಿಟ್ಟಿದೆ, ಅದ್ಭುತವಾದ ಸಂಬಂಧ, ಇಂಥ ಸಂಬಂಧ ಮತ್ತೆ ಸಿಗೋದೇ ಇಲ್ಲ ಅನ್ನುವ ರೀತಿಯ ಭ್ರಮೆ ಉಂಟಾಗಿ ನೀವು ಮದುವೆಗೆ ಓಕೆ ಮಾಡಿ ಮದುವೆ ಆಗ್ಬಿಟ್ರೆ ಆಮೇಲೆ ಸಮಸ್ಯೆ. ಅಯ್ಯೋ, ನಾನು ಎಂಥ ಎಡವಟ್ಟು ಮಾಡಿಬಿಟ್ಟೆ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ. ನೀವು ನಿಶ್ಚಿತಾರ್ಥ ಮಾಡಿಕೊಂಡ್ರು ಕೂಡ ಸೆಪ್ಟೆಂಬರ್ 2ನೇ ತಾರೀಕು ನಂತರ ನೀವು ಮಾಡಿದ ತಪ್ಪು ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಅಯ್ಯೋ, ನಾನು ಎಡವಟ್ಟು ಮಾಡಬಾರದಾಗಿತ್ತು ಅಂತ ಹೇಳಿ. ಸೊ ಅವಿವಾಹಿತ ವೃಶ್ಚಿಕ ರಾಶಿಯವರು ಎಚ್ಚರ ವಹಿಸಿ, ಗೊತ್ತಲ್ವಾ? ವಿವಾಹದ ವಿಚಾರದಲ್ಲಿ ಯಾವುದೇ ಬಂದರೂ ಕೂಡ ಕೆಲವಿಷ್ಟು ಆಟೋಮೆಟಿಕ್ ಆಗಿ ತಪ್ಪು ಹೋಗ್ಬಿಡ್ಬೋದು, ಕ್ಯಾನ್ಸಲ್ ಆಗಿಬಿಡ್ಬೋದು. ಒಳ್ಳೆಯದಕ್ಕೆ ಆಯಿತು ಅಂತ ಅಂದ್ಕೊಳ್ಳಿ, ಗೊತ್ತಾಯ್ತಲ್ವಾ? ಬಹಳ ಇದು. ಇನ್ನು ಆಲ್ರೆಡಿ ಮದುವೆ ಆಗಿರತಕ್ಕಂತಹ ವೃಶ್ಚಿಕ ರಾಶಿಯವರು ದಾಂಪತ್ಯ ಕಲಹಗಳು, ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತದೆ. ಅಯ್ಯೋ, ನಿನ್ನ ಬಗ್ಗೆ ಹಂಗೆ ಅನ್ಕೊಂಡಿದ್ದೆ, ಹಿಂಗೆ ಅನ್ಕೊಂಡಿದ್ದೆ, ಹಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ ಅಂದರೆ ಆ ಜಗಳ ಮನಸ್ತಾಪಗಳು ತುಂಬ ಜಾಸ್ತಿ ಆಗುತ್ತೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಆದರೆ ಪ್ರಾಬ್ಲಮ್ ಇಲ್ಲ, ಅದಕ್ಕೂ ಮೀರಿ ಮುಂದೋಯ್ತು ಅಂದರೆ ಎಚ್ಚರ ವಹಿಸಿ. ಸಪ್ತಮಾಧಿಪತಿ ಸೆಪ್ಟೆಂಬರ್ 2ನೇ ತಾರೀಕು ತನಕ ನೀಚ ಸ್ಥಿತಿಯಲ್ಲಿರೋದ್ರಿಂದ ಸಮಸ್ಯೆಯನ್ನು ಕೊಡಲಿದ್ದಾನೆ, ದಾಂಪತ್ಯ ಕಲಹಗಳು. ನೆಕ್ಸ್ಟ್, ಗಂಡ ಹೆಂಡತಿ ಅಷ್ಟೇ ಅಲ್ಲ, ಸ್ನೇಹಿತರು, ಬಿಸ್ನೆಸ್ ಪಾರ್ಟ್ನರ್ಸ್ ಜಗಳ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ನಡುವೆ ಜಗಳ ಮನಸ್ತಾಪಗಳಾಗುತ್ತೆ, ಅಪಾರ್ಥಗಳಾಗುತ್ತೆ, ತಪ್ಪು ಕಲ್ಪನೆಗಳಾಗುತ್ತೆ. ಗೊತ್ತಲ್ಲ, ನಿಮ್ಮನ್ನು ನಿಮ್ಮ ಫ್ರೆಂಡ್ ತಪ್ಪು ತಿಳ್ಕೊಬೋದು ಅಥವಾ ನಿಮ್ಮ ಫ್ರೆಂಡನ್ನು ನೀವು ತಪ್ಪು ತಿಳ್ಕೊಬೋದು, ಏನು ಹೇಳೋಕ್ಕಾಗಲ್ಲ. ಬಿಸ್ನೆಸ್ ಪಾರ್ಟ್ನರ್ಸು ಕೂಡ ಸಹ ನೀವು ಜಗಳ ಮನಸ್ತಾಪಗಳು ಮಾಡಿಬಿಡ್ತೀರಾ. ಅದರಲ್ಲೂ ಸಹ ಲಾಭದ ವಿಚಾರ, ಇಷ್ಟು ಲಾಭ ಬಂತು, ಅಷ್ಟು ಲಾಭ ಬಂತು, ನನಗಿಷ್ಟು ಬರಬೇಕಾಯ್ತು, ನಿನಗಿಷ್ಟು ಬರಬೇಕಾಯ್ತು ಅಂತ ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಲಾಭದ ವಿಚಾರವಾಗಿ ಜಗಳ ಮಾಡಿಕೊಂಡು ದೂರ ಆಗುವ ಸಾಧ್ಯತೆ ಜಾಸ್ತಿ ಕಂಡುಬರಿ. ಈ ಪಾರ್ಟ್ನರ್ಶಿಪ್ಪೇ ಬೇಡ, ವ್ಯವಹಾರನೇ ಬೇಡ, ಹೋಗತ್ಲಾಗಿ ಅಂದ್ಕೊಂಡ್ಬಿಟ್ಟು ಪಾರ್ಟ್ನರ್ಶಿಪ್ಪೇ ಕಿತ್ತು ಹಾಕಿಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ. ಇನ್ನು ಬಹಳ ಮುಖ್ಯವಾಗಿ ದೂರ ಪ್ರಯಾಣ. ವೃಶ್ಚಿಕ ರಾಶಿಯವರಿಗೆ ದೂರ ಪ್ರಯಾಣ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ರೆಕಮೆಂಡೆಡ್ ಅಲ್ಲ. ನೀವು ಒಬ್ಬರೇ ವಾಹನ ಚಾಲನೆ ಮಾಡೋದು, ಅನಿವಾರ್ಯತೆ ಇಲ್ಲದೇ ಇದ್ದರೂ ಸಹ ನೀವೇ ವಾಹನ ಚಾಲನೆ ಮಾಡೋದು, ಈಗ ಅದೇ ವೃತ್ತಿ ಅದೇ ಬಿಸ್ನೆಸ್ಸು ಅಂತಂದ್ರೆ ಪ್ರಶ್ನೆ ಬೇರೆ. ಅನಿವಾರ್ಯತೆ ಇಲ್ಲದೇ ಇದ್ದರೂ ಸಹ ವಾಹನ ಚಾಲನೆ ಮಾಡ್ತಕ್ಕಂಥದ್ದು ನಿಮಗೆ ಖಂಡಿತವಾಗಿ ಸೂಕ್ತ ಅಲ್ಲ. ಆಮೇಲೆ ಎಲ್ಲಿ ಉದ್ಯೋಗ ಮಾಡ್ತಿರಲ್ಲ ಅಲ್ಲಿ ಟ್ರಾನ್ಸ್ಫರ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಬಹುದು. ಇಷ್ಟ ಇಲ್ದಿರೋ ಜಾಗದಲ್ಲಿ ಟ್ರಾನ್ಸ್ಫರ್ ಮಾಡಬಹುದು, ಅಥವಾ ಟ್ರಾನ್ಸ್ಫರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಬಿಡ್ಬಹುದು, ಅಥವಾ ಇಂಥ ಕಡೆನೇ ಮಾಡ್ತೀನಿ, ನಿಮ್ಗೆ ಇಷ್ಟವಾದ ಜಾಗ ಟ್ರಾನ್ಸ್ಫರ್ ಮಾಡ್ತೀನಿ ಅಂತೇಳ್ಬಿಟ್ಟು ಇಷ್ಟ ಇಲ್ದಿರೋ ಜಾಗ ಟ್ರಾನ್ಸ್ಫರ್ ಮಾಡಿಬಿಡೋದು. ಈ ಥರ ಎಲ್ಲ ಟ್ರಾನ್ಸ್ಫರ್ ವಿಚಾರಗಳಲ್ಲೂ ಸಹ ಬಹಳಷ್ಟು ಗೊಂದಲಮಯವಾದ ವಾತಾವರಣ ಕಂಡು ಬರ್ತಾ ಇದೆ. ಬಿಸ್ನೆಸ್ ಮಾಡುವ ವೃಶ್ಚಿಕ ರಾಶಿಯವರಿಗಂತೂ ತೀರಾ ನಷ್ಟ ಆಗುವ ಸಾಧ್ಯತೆ ಇದೆ. ಲಾಭದ ಆಸೆ ತೋರಿಸಿ ಲಾಭ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಷ್ಟ ಆಗುವ ಸಾಧ್ಯತೆ ಇದೆ. ಕೈಗೆ ಬಂತು ತುಬಾಯಿಗೆ ಬರಲಿಲ್ಲ ಅನ್ನುವ ನಷ್ಟ ಆಗುವ ಸಾಧ್ಯತೆ ಇದೆ. ಆಮೇಲೆ ಮೋಸ ಹೋಗುವ ಸಾಧ್ಯತೆ ಕೂಡ ಸಹ ವ್ಯಾಪಾರದ ವಿಚಾರದಲ್ಲಿ ಜಾಸ್ತಿ ಇದೆ. ಶೇರ್ ಮಾರ್ಕೆಟ್ ಕಡೆ ಅಂತೂ ಅಪ್ಪಿತಪ್ಪಿ ತಲೆ ಹಾಕಿ ಕೂಡ ಮಲಗಬೇಡಿ, ಬಹಳಷ್ಟು ಸಮಸ್ಯೆಗಳು. ಯಾಕೆಂದರೆ ಶುಕ್ರನೇ ನೀಚ ಅಂದರೆ ಶೇರ್ ಮಾರ್ಕೆಟು ನಿಮಗೆ ಬೇರೆಯವ್ರಿಗೆ ಏನಾಗುತ್ತೋ ನಿಮಗಂತೂ ನಷ್ಟ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಈ ವಿಚಾರ. ಸೊ ಇಷ್ಟೆಲ್ಲ ಸಮಸ್ಯೆಗಳಿರ್ತಕ್ಕಂತಹ ಶುಕ್ರ ನೀಚತ್ವ ಪರಿಹಾರ ಏನು ಅಂತ ನೀವು ಕೇಳ್ಬೋದು. ಪರಿಹಾರಕ್ಕೆ ಬಹಳ ಮುಖ್ಯವಾಗಿ ಪ್ರತಿ ದಿವಸ ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಂಡ್ರೂ ಸಾಕು, ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಪ್ರತಿದಿನ ಶುಕ್ರಗ್ರಹ ಸ್ತೋತ್ರ, ದುರ್ಗಾ ಸ್ತೋತ್ರ, ದೇವಿ ಕವಚ ಅಂತ ಬರುತ್ತೆ. ಆ ದೇವಿ ಕವಚ ಸ್ತೋತ್ರಗಳನ್ನು ಕೇಳಿಸ್ಕೊಳ್ಳಿ ಅಥವಾ ಓದಿ, ಪ್ರತಿದಿನ ಓದ್ಕೊಂಡ್ರೆ ತುಂಬ ಒಳ್ಳೆಯದು. ಮನೆ ಹತ್ರದಲ್ಲಿ ಅಮ್ಮನವ್ರ ದೇವಸ್ಥಾನ ಇದ್ದರೆ ಪ್ರತಿ ದಿವಸ ಹೋಗಿ ಕಾಲು ನೋವು ಬರ್ತಾನೆ ಪ್ರದಕ್ಷಿಣೆ
ನಮಸ್ಕಾರ ಮಾಡಿಕೊಂಡು ಆ ಕುಂಕುಮಾರ್ಚನೆ ಕುಂಕುಮ ಹಣೆಗೆ ಹಚ್ಕೊಂಡು ತೀರ್ಥ ತೆಗೆದುಕೊಂಡು ಬನ್ನಿ. ಶಕ್ತಿ ಇದ್ದರೆ ವಾರಕ್ಕೊಂದ್ಸಲ ಪ್ರತಿದಿನ ಕುಂಕುಮಾರ್ಚನೆಯನ್ನೇ ಮಾಡಿಸಿ ಅಮ್ಮನವರಿಗೆ, ತುಂಬ ಒಳ್ಳೆಯದು. ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡೋದು, ಅವರಿಗೆ ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಬ್ಲೌಸ್ ಪೀಸು, ದಕ್ಷಿಣೆ ಎಲ್ಲ ಇಟ್ಬಿಟ್ಟು ವಾರಕ್ಕೊಂದ್ಸಲ ಶುಕ್ರವಾರ ಅವರಿಗೆ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಸೊ ಇಷ್ಟೆಲ್ಲ ಮಾಡಲಿಕ್ಕೆ ಅವೆಲ್ಲ ಇನ್ನು ಮಾಡಲಿಕ್ಕಾಗಲ್ಲ. ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಈಸಿ ಪರಿಹಾರ ಬೇಕು ಅಂದರೆ ನಿಮಗೋಸ್ಕರ ನಾವು ಅದ್ಭುತವಾದಂತಹ ಪವರ್ಫುಲ್ ದಿವಸ ಒಂದು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆನೂ ತಿಳ್ಕೊಳ್ಬೇಕು ನೀವು. ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಅದ್ಭುತವಾಗಿರತಕ್ಕಂತಹ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಅದು ಶುಕ್ರನ ಅಭಿಮಾನಿ ದೇವರು ಗೊತ್ತಾಯ್ತಲ್ವಾ. ಸೊ ಶುಕ್ರ ಶಾಂತಿಯನ್ನೂ ಮಾಡಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ ಅವತ್ತು ಮಹಾಸೂರ್ಯಗ್ರಹಣ ಇರೋದ್ರಿಂದ ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಹಾಗೂ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಸಂಕಲ್ಪ ಸೇವೆ ಕೊಟ್ಟವರಿಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಸಾಕು. ಅವತ್ತು ಲೈವ್ ಅಲ್ಲಿ, ಅವತ್ತು ಬುಧವಾರ, ಆಗಸ್ಟ್ 12ನೇ ತಾರೀಕು ಬುಧವಾರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ದಿವಸವೇ ಮಾಡ್ತಾ ಇದ್ದೇವೆ. ಈ ವಿವಾಹ ದಾಂಪತ್ಯ ಸಮಸ್ಯೆಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ವಿಶೇಷವಾಗಿರತಕ್ಕಂಥ ರಾಜವರ್ಧನ ಮಣಿ ಉಂಗುರ ಎನರ್ಜೈಸ್ ಆಗುತ್ತೆ ಅದಲ್ವಾ. ಶುಕ್ರ ಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮವೂ ಸಹ ಆಗ್ತದೆ. ಸೊ ಈ ವಿಶೇಷವಾಗಿರತಕ್ಕಂಥ ಹೋಮಗಳಲ್ಲಿ ನೀವು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಅವತ್ತು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಸೂರ್ಯ ಗ್ರಹಣನೂ ಇರೋದ್ರಿಂದ ಇಲ್ಲಿ ಆಚರಣೆ ಇಲ್ಲ, ಯಾಕೆಂದ್ರೆ ಇಲ್ಲಿ ಕಾಣಿಸ್ತಾ ಇಲ್ಲ, ಆದರೆ ಅದರ ಪ್ರಭಾವ ಇರುತ್ತೆ. ಸೂರ್ಯಗ್ರಹಣದ ದುಷ್ಪ್ರಭಾವವು ಪರಿಹಾರವಾಗಿ ಶುಭ ಫಲವೂ ನಿಮಗೆ ಚೆನ್ನಾಗಿ ಸಿಗಬೇಕು. ರಾಜವರ್ಧನ ಮಣಿಯ ಉಂಗುರವನ್ನ ಎನರ್ಜೈಸ್ ಮಾಡ್ತಕ್ಕಂಥದ್ದು ಶೂಲಿನಿ ದುರ್ಗಾ ಹೋಮ. ಅದಕ್ಕೆ ನಾನು ಈಗ ಸಿಂಪಲ್ ಪರಿಹಾರದಲ್ಲಿ ಹೇಳಿದ್ದು, ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ ಶುಕ್ರದೋಷ ಪರಿಹಾರಕ್ಕೆ ಅಂತ. ಸೊ ಶುಕ್ರದೋಷವು ಪರಿಹಾರ ಆಗುತ್ತೆ, ಅಮ್ಮನವರ ಅನುಗ್ರಹ ಸಿಗುತ್ತೆ, ಗ್ರಹಣ ದೋಷವು ಪರಿಹಾರ ಆಗುತ್ತೆ. ವಿಶೇಷವಾಗಿ ರಾಜವರ್ಧನ ಮಣಿ ಉಂಗುರ ರಾಜಯೋಗವನ್ನು ಕೊಡುತ್ತೆ. ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಟ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಇದೆಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರು ಗಂಡಸರು ಹೆಂಗಸರು ಎಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಈ ಹಿಂದೆ ಅಂದರೆ ಜನವರಿಯಲ್ಲೋ ಏನೋ ಮತ್ತು ಒಂದ್ಸಲ ಕೊಟ್ಟಿದ್ದಾಗಿತ್ತು, ಈಗ ಬಹಳ ಕಾಲ ಆಯಿತು, ಅದು 6 ತಿಂಗಳ ಮೇಲೆ ಆಗೋಯ್ತು. ಸೊ ಅದರಿಂದ 8 ತಿಂಗಳಿಗೆ ಆಗೋಯ್ತು. ಸೊ ಈ ಒಂದು ಹಳೆ ಉಂಗುರ ನಿಮ್ಮ ಹತ್ರ ಏನಿದ್ರೆ ಅದನ್ನು ಹರಿಯುವ ನೀರಲ್ಲಿ ಎಲ್ಲರೂ ವಿಸರ್ಜನೆ ಮಾಡಿ ಈ ಹೊಸ ಉಂಗುರನ್ನು ಮತ್ತೆ ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು, ಅಕಸ್ಮಾತ್ ನಿಮ್ಮಲ್ಲಿ ಇದ್ದರೆ. ಆಯ್ತಲ್ಲ, ಭಾಳಷ್ಟು ಜನ ಫೋನ್ ಮಾಡ್ಕೊಂಡು ನನಗೆ ತಿಳಿಸಿದ್ದಾರೆ, ಮೆಸೇಜ್ಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಪ್ರಭಾವ ಆಗಿದೆ ಅಂತ. ಇದು ಲಿಮಿಟೆಡ್ ಆಗಿ ಮತ್ತೆ ಪುನಃ ಮಾಡಿಸಿದ್ದೇನೆ, ಇದು ಮತ್ತೆ ಪುನಃ ನಿಮಗೆ ಕೊಡ್ತಾ ಇದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಅವತ್ತು ನೀವೇನಾದ್ರು ರಿಜಿಸ್ಟರ್ ಆದ್ರಿ ಅಂದರೆ ನಿಮ್ಮ ಹೆಸರು ನಾನೇ ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಭೀಮನ ಅಮಾವಾಸ್ಯೆ ದಿವಸ, ಸೂರ್ಯಗ್ರಹಣ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ರಾಜವರ್ಧನ ಮಣಿ ಉಂಗುರವನ್ನು ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲರೂ ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳಿ. ಈ ರಾಜವರ್ಧನ ಮಣಿ ಉಂಗುರವನ್ನು ನೀವು ಬೆರಳಿನಲ್ಲಿ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಅಡ್ಜಸ್ಟಬಲ್ಲು, ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿರ್ತದೆ. ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಕಾಣೋ ನಂಬರ್ಗೆ. ಬೇಗ ಬೇಗ ನಿಮ್ಮವರ ವಾಟ್ಸಪ್ ಮಾಡ್ಕೊಳ್ಳಿ, ಕರೆ ಮಾಡಿ ವಾಟ್ಸಪ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್. ವಾಟ್ಸಪ್ ಮಾಡ್ಕೊಂಡ್ರೆ ನಮ್ಮ ಹತ್ರ ಡಾಟಾ ಇರ್ತದೆ, ನಾವು ನಿಮಗೆ ರಿಪ್ಲೈ ಮಾಡ್ತೇವೆ. ನೀವು ಆರಾಮಾಗಿ ಪೇಮೆಂಟ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಒಳ್ಳೆಯದಾಗಲಿ. ಈ ಇಂಪಾರ್ಟೆಂಟ್ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬ್ ನೋಡ್ತಾ ಇರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಈ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.